ನಿಮ್ಮ ಸೀರಿಯಲ್ ಲೈಫ್ ಅಲ್ಲಿ ದೊಡ್ಡಣ್ಣ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತ ಓ ಮೂಮೆಂಟ್? ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಅಂದ್ರೆ ನಮ್ ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗ್ದಿರ್ಲಿಲ್ಲ, ಅಂದ್ರೆ ಇನ್ನು ಬೇರೆ ಪ್ರೊಡಕ್ಷನ್ ಇದ್ದಿದ್ ನಮ್ದು. ಸೀರಿಯಲ್ ಕಾಸ್ಟಿಂಗ್ ಎಲ್ಲ ಮುಗಿಸಿ ಹೋಲ್ಡ್ ಮಾಡಿದ್ರು. ಮೇ ಬಿ ಒಂದು ಮಾರ್ಚ್ ಅಲ್ಲಿ ಒಂದು ಪ್ರೊಮೋ ಬಿಟ್ರು. ಅದಾದ್ಮೇಲೆ ಸುದ್ದಿನೇ ಇಲ್ಲ ನಮ್ ಪ್ರಾಜೆಕ್ಟ್. ಯಾರ್ ಏನಾಗ್ತಿದೆ ಏನು, ನಾನು ಕಾಲ್ ಮಾಡ್ತಾ ಇದ್ದೆ ಚಾನಲ್ ಅವರಿಗೆ. ಸೊ ಅದಾದ್ಮೇಲೆ ಪ್ರೊಡಕ್ಷನ್ ಚೇಂಜ್ ಆಯ್ತು. ಅದಾದ್ಮೇಲೆ ಕಾಸ್ಟಿಂಗು ಚೇಂಜ್ ಆಯ್ತು. ದೊಡ್ಡಣ್ಣ ಸರ್ ಇದಾರೆ, ನನ್ ಮಾವ ದೊಡ್ಡಣ್ಣ ಸರ್, ಅತ್ತೆ ವೀಣಾ ವೆಂಕಟೇಶ್ ಅವ್ರು ಪ್ಲೇ ಮಾಡಿದ್ರು. ಫಸ್ಟ್ ಡೇ ನಾನು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನಂದು ಜಾಸ್ತಿ ನಮ್ಮಪ್ಪನ ಮನೆ ಕಡೆನೆ ಇದ್ದಿತ್ತು. ಫಸ್ಟ್ ಡೇ ನಂದು ಅವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ನಾನು ಅವ್ರನ್ನ ಅವತ್ತೇ ಮೀಟ್ ಮಾಡಿದ್ದು. ನಾನು ಓಡಾಡ್ತಾ ಇದ್ದೆ ಸೆಟ್ಟಲ್, ಅವ್ರ ಒಂದ್ ಕಡೆ ಕೂತಿದ್ರು, ಓಡಾಡ್ತಾ ಇದ್ದೆ. ಯಾರಮ್ಮ ನೀನು ಅಂತಂದ್ರು. ನಾನು ಸರ್ ಇಲ್ಲೇ ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂತಂದೆ. ಅಂದ್ರೆ ಪ್ಲಾನ್ ಮಾಡಿದ್ದು ಸುಮ್ನೆ ಹಂಗೆ. ಸರಿ ಇಲ್ಲ ಇಲ್ಲಿ ಶೂಟಿಂಗ್. ಹೌದಾ ಸರಿ ಆಯ್ತು. ಕಟ್ ಮಾಡಿದ್ರೆ ನಂದು ಅವ್ರದ್ದು ಕಾಂಬಿನೇಷನ್ ಸೀನು. ಇವಳೇನು ಇವಳು ಶೂಟಿಂಗ್ ನೋಡಕ್ ಬಂದಿದ್ದೀನಿ ಅಂದ್ಲು, ಬಂದಿಲ್ಲಿ ನನ್ ಮುಂದೆ ನಿಂತ್ಕೊಂಡ್ ಆಕ್ಟ್ ಮಾಡಕ್ ಬಂದಿದ್ದಾಳೆ, ಎಷ್ಟ್ ಧೈರ್ಯ ಅವಳಿಗೆ ಹಂಗ ಹೇಳಕ್ಕೆ ಅಂತ. ಇಲ್ಲ ಅಪ್ಪಾಜಿ ಅದು ಇನ್ನು ಇಂಟ್ರೊಡ್ಯೂಸ್ ಆಗಿರ್ಲಿಲ್ಲಲ್ಲ, ಅದಕ್ಕೆ ಸುಮ್ನೆ ಹಂಗ ಹೇಳ್ದೆ ಅಷ್ಟೇ ಅಂತ. ಬಲೆ ಇದ್ಯಾ ನೀನು ಅಂತ ಹೇಳಿದ್ರು. ಅಪ್ಪಾಜಿ ಹೆಂಗೆ ಅಂದ್ರೆ ಹಿ ಇಸ್ ವೆರಿ ಸ್ವೀಟ್. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ಅವರಿಗೆ. ಅವ್ರ ಮೂಡ್ ಹೆಂಗಿದೆ ಅಂತ ನೋಡ್ಕೊಂಡ್ ಮಾತಾಡ್ಬೇಕು ನಾವು. ಒಂದೊಂದ್ಸಲ ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ, ಒಂದೊಂದ್ಸಲ ಕಾಮಾಗಿ ನಾವೇ ಸುಮ್ನೆ ಇದ್ರು ಮಾತಾಡ್ಸ್ತಾರೆ. ಖುಷಿ ಆಗತ್ತೆ ಇವಾಗ ನೋಡಿ. ಇಸ್ ವೆರಿ ಲೆಜೆಂಡ್. ನಾವು ಅವ್ರ ಸಿನಿಮಾಸ್ ಎಲ್ಲ ಟಿವಿಲಿ ನೋಡ್ತಾ ಇದ್ವಿ, ಅವ್ರ ಜೊತೆನೆ ಸ್ಕ್ರೀನ್ ಶೇರ್ ಮಾಡೋದು. ಇಟ್ಸ್ ವೆರಿ ಬ್ಲೆಸ್ಡ್ ಮೊಮೆಂಟ್. ಖುಷಿ ಇತ್ತು ಅದ್ರ ಬಗ್ಗೆ. ಅಂಡ್ ಅವ್ರ ಹೆಂಗೆ ಅಂದ್ರೆ ಸೆಟ್ಟಲ್ಲೆಲ್ಲ ಇವಾಗ ಅವ್ರದೊಂದು ಟೈಮಿಂಗ್ಸ್ ಇರ್ತಾ ಇತ್ತಲ್ಲ, ಅದ್ ಮೀರಿದ ಮೇಲೂ ಯಾವ್ದೋ ಒಂದು ಅಸೋಸಿಯೇಟ್ ಬಂದು ಸರ್ ಪ್ಲೀಸ್ ಒಂದೇ ಒಂದ್ ಸೀನ್ ಅಂದಾಗ್ಲೇ ಸಿಟ್ಟು ಬರೋದು ಅವ್ರಿಗೆ ಅವ್ರ ಮೇಲೆ. ಬಟ್ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಟೈಮ್ ಮುಗಿದ್ಮೇಲೆ ಮಾಡಿ ಅಂತಂದಾಗ ನಮ್ಗೆ ಮೂಡ್ ಆಫ್ ಆಗ್ಬಿಟ್ಟಿರುತ್ತೆ, ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ಬಟ್ ಅಪ್ಪಾಜಿ ಹಂಗ್ ಮಾಡ್ತಿರ್ಲಿಲ್ಲ. ಒಪ್ಕೊಂಡು ಮಾಡ್ಲೇಬೇಕಿದೆ, ನಾನ್ ಮುಗಿಸ್ಬೇಕು ಅಂತ. ಅದೇ ಅವ್ರಿಗೆ ಅವ್ರ ಏಜ್ಗೆ ಮತ್ತೆ ಅವ್ರ ಹೆಲ್ತ್ ಹಿಂಗಿರುತ್ತೋ ಇವಾಗ ಅದೆಲ್ಲ ಮೀರಿನು ಯೂಸ್ ಟು ಗಿವ್ ಅಸ್ 100% ಫಾರ್ ದಟ್ ಸೀನ್. ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ. ಸೊ ಅದನ್ನ ನಾನು ಕಲಿತೆ ಅಪ್ಪಾಜಿಯಿಂದ. ಕಾಶಿಲೆಲ್ಲ ಹೋದಾಗ ತುಂಬಾ ಕಷ್ಟ ಆಗ್ತಿತ್ತು ನಮ್ಗೆ ಅಲ್ಲಿ ಶೂಟಿಂಗು. ವೆದರ್ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅಲ್ಲೇನು ಫೆಸಿಲಿಟೀಸ್ ಇರ್ತಾ ಇರ್ಲಿಲ್ಲ. ಆದ್ರೂ ಅಪ್ಪಾಜಿ ಎಷ್ಟು ಕಾಮಾಗಿ ಶೂಟ್ ಮಾಡ್ತಿದ್ರು ಅಂದ್ರೆ ನಾನು ಆ ವಿಷಯ ಕಲ್ತಿರೋದು ಅಪ್ಪಾಜಿಯಿಂದ. ಅಂತ ಲೆಜೆಂಡ್, ಅಂತ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಹಂಗ್ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಕಲಿಯೋದಿದೆ ಅದರಿಂದ ತುಂಬಾ. ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ? ಹಾ ಇದಾರೆ. ಸಿನಿಮಾ ಬಗ್ಗೆ ಏನಾದ್ರು ಹೇಳಿದ್ರಾ? ಸಿನಿಮಾ ಬಗ್ಗೆ ನಾನೇ ಹೇಳಿಲ್ಲ ಅವರಿಗೆ. ಸೊ ಮೇ ಬಿ ನೋಡಿದ್ರು ಇವಳು ಹೇಳಿಲ್ವಲ್ಲ ಕಳ್ಳಿ ಅನ್ಕೊಂಡ್ ಕಾಲ್ ಮಾಡಿರಲ್ಲ ಅವರು. ಬಟ್ DKD ಮಾಡ್ಬೇಕಾದ್ರೆ ಅವ್ರ ವೈಫ್ ಫಾಲೋ ಮಾಡ್ತಿರ್ತಾರೆ. ಸೊ ಏನೇ ಅಪ್ಡೇಟ್ಸ್ ನನ್ ಬಗ್ಗೆ ಹೋದ್ರು ಅವ್ರ ವೈಫ್ ಥ್ರೂನೇ ಹೋಗಿರುತ್ತೆ. ಅಂದ್ರೆ ಅವ್ರು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ನೋಡ್ಬಿಟ್ಟು ಕಳ್ಸಿರ್ತಾರೆ. ಅದನ್ನ ನಂಗೆ ಅಪ್ಪಾಜಿ ಫಾರ್ವರ್ಡ್ ಮಾಡೋದು. ಸೊ ನೋಡ್ದೆ ನಿನ್ ಪರ್ಫಾರ್ಮೆನ್ಸ್ ಅಂತೆಲ್ಲ ನೋಡಿ ಮಾತಾಡಿ ಇದ್ ಮಾಡಿದ್ದಾರೆ. ಬಟ್ ಸಿನಿಮಾ ಬಗ್ಗೆ ಏನು ರೀಸೆಂಟ್ ಆಗಿ ಕಾಲ್ ಮಾಡಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.